ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿರತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ. ಪರ್ಟಿಕ್ಯುಲರ್ ಆಗಿ ಯಾರ ಮನೆಗಳಲ್ಲಿ ಕ್ಲೇಶಗಳು ಅಂದರೆ ಕಷ್ಟಗಳು ಬಾಧಿಸ್ತಾ ಇದೆಯೋ, ಅಥವಾ ಮನಸ್ತಾಪಗಳು ವ್ಯವಹಾರದಲ್ಲಿ, ಮನೆಯವರ ವ್ಯವಹಾರದಲ್ಲಿ ಸ್ವಲ್ಪ ಉತ್ತಮತೆ ಇಲ್ಲ, ದಿನೇ ದಿನೇ ಸ್ವಲ್ಪ ಕುಗ್ಗುತ್ತಾ ಇದೆ ವ್ಯಾವಹಾರಿಕವಾಗಿ, ಮನೆಯ ಸದಸ್ಯರ ಲಾಭಕ್ಕೆ ಶುಕ್ಲ ಪಕ್ಷದ ಶುಕ್ರವಾರಗಳಂದು ಈ ಸರಳ ಕೆಲಸಗಳನ್ನು ಮಾಡಿ. ಮ್ಯಾಕ್ಸಿಮಮ್ ನಿಧಾನಕ್ಕೆ ನಿಮ್ಮ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕೊನೆಯವರೆಗೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡ್ದಲ್ಲೇ ನೋಡಿ. ಪ್ರತಿಯೊಂದು ರಾಶಿ ನಕ್ಷತ್ರದವರ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತು ಶುಕ್ರವಾರ ಇರ್ತಕ್ಕಂಥದ್ದು, ಪಂಚಮಿ ತಿಥಿ, ಶುಕ್ಲ ಪಕ್ಷ, ಅರ್ಶನ ಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರಣ ಇರತಕ್ಕಂಥದ್ದು. ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 51 ನಿಮಿಷದಿಂದ 5 ಗಂಟೆ 32 ನಿಮಿಷ ಸಂಜೆಯವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 24 ನಿಮಿಷದಿಂದ 9 ಗಂಟೆ 6 ನಿಮಿಷ ಬೆಳಗಿನವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ ಬೆಳಗ್ಗೆ 8 ಗಂಟೆ 10 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ. ಹಾಗೆ ಕಂಟಕ ಮೃತು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 46 ನಿಮಿಷದಿಂದ 2 ಗಂಟೆ 41 ನಿಮಿಷ ಮಧ್ಯಾಹ್ನದವರೆಗೆ. ಸ್ನೇಹಿತರೆ, ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲಾಫಲ. ಸೊ ಮೇಷರಾಶಿಯವ್ರಿಗೆ ನೋಡಿ, ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಬುಧ. ಖಂಡಿತವಾಗಿ ಒಂದು ಸಣ್ಣ ಪ್ರಯಾಣಗಳ ಜೊತೆಗೆ ಕೆಲವೊಂದು ಮಾತುಕತೆಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ತೋರಿಸ್ತದೆ. ತುಂಬ ಆಕ್ಟಿವ್ನೆಸ್ ಇರತಕ್ಕಂಥದ್ದು ಇರುತ್ತೆ. ಸಹೋದರ ಸಹೋದರಿಯರ ವಿಚಾರಗಳಲ್ಲೂ ಕೂಡ ಒಂದಷ್ಟು ಶುಭದ ಕಾಲ ಪ್ರಾರಂಭವಾಗ್ತದೆ. ಅಂದರೆ ಅರ್ಥಾತ್ ಅವರೊಟ್ಟಿಗಿನ ಬಾಂಧವ್ಯದಲ್ಲಿ ವೃದ್ಧಿ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಸರಳವಾಗಿರ್ತಕ್ಕಂಥ ವಿಧಾನ, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ, ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಕಮಿಷನ್ ಆಧಾರಿತವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಜಯವಿದೆ. ಹಾಗೆ ವಾದ ವಿವಾದಗಳಲ್ಲಿ ಕೂಡ ಜಯವನ್ನು ಏನಾದರೂ ನೀವು ಅಟ್ಲೀಸ್ಟ್ ಒಂದು ಡಿಬೇಟಿಂಗಲ್ಲಿ ಕೂತಿದ್ದೀರಾ, ಯಾವುದಾದ್ರೂ ಒಂದು ಡಿಬೇಟಲ್ಲಿ ಕೂತಿದ್ದೀರಾ ತಾವು ಅಂದಾಗ ಅಲ್ಲಿ ಮಾತುಕತೆಗಳಲ್ಲಿ ವಿಶೇಷವಾಗಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸೊ ಮೇಷರಾಶಿ ತುಂಬ ಆಕ್ಟಿವ್ನೆಸ್ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಕೋಪ ನಿಯಂತ್ರಣದಲ್ಲಿದ್ದಷ್ಟು ಕೂಡ ಶುಭವನ್ನು ತರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರಗಳನ್ನು ಜಾಸ್ತಿ ಪಠನೆಯನ್ನು ಮಾಡಿ ಶುಭದಾಯಕವಾಗ್ತದೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಆದಷ್ಟು ವೃಷಭ ರಾಶಿಯವರಿಗೆ ಹಣಕಾಸು ವಹಿವಾಟುಗಳು, ತನ್ನ ಫ್ಯಾಮಿಲಿಯ ವಿಚಾರದಲ್ಲಿ, ಹಾಗೆ ಆ ಬಿಸ್ನೆಸ್ಸನ್ನು ಹೇಗೆ ಗ್ರೋತ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಎಫರ್ಟು ಎಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಕುಟುಂಬದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಜಾಸ್ತಿ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೆ, ಬಿಸ್ನೆಸ್ದಾರರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ. ಸ್ವಸ್ಥಾನದಲ್ಲೇ ಬುಧ ಇದ್ದಾನೆ. ಕೇವಲ ಒಳ್ಳೆಯ ಒಂದು ಮಾತುಗಳಿಂದ ಶುಭಪ್ರದವಾಗ್ತಕ್ಕಂಥದ್ದು ಕೂಡ ಇದೆ. ಚೆನ್ನಾಗಿದೆ, ತೊಂದರೆ ಇಲ್ಲ ವೃಷಭ ರಾಶಿಯವ್ರಿಗಿದ್ದೀರ. ಅದೇ ರೀತಿಯಾಗಿ ಮಿಥುನ ರಾಶಿಯವರ ಫಲಾಫಲ, ನಾನು ಅಂತಕ್ಕಂಥ ಅಹಂ ಜಾಸ್ತಿ ಆಗಿಬಿಡ್ತದೆ. ಹಣಕಾಸಿನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ಸ್ವಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಾತ್ರ ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದು ಕೂಡ ಇದೆ. ಆದರೆ ಈ ನಾನು ಅಂತ ಅಹಮ್ಮಿಂದ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಹೀಗೋ ಕ್ಲಾಶಸ್ ಬರ್ತದೆ ಮಿಥುನ ರಾಶಿ. ಕುಟುಂಬದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ
ಕಾಳಜಿ ಅಥವಾ ಆಲೋಚನೆಗಳು, ಅದರ ಬಗ್ಗೆ ಚಿಂತನೆಗಳು ಆಗ್ತಕ್ಕಂಥದ್ದು ತೋರಿಸುತ್ತೆ. ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಈ ದಿನ ಶುಭವಿದೆ. ಆರೋಗ್ಯದಲ್ಲೂ ಕೂಡ ಶುಭತ್ವ ಇರತಕ್ಕಂಥದ್ದಿರುತ್ತೆ. ತನ್ನ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಇದೆ. ಖಂಡಿತ ಮಿಥುನ ರಾಶಿಯವರಿಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ. ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ? ಸ್ವಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಸ್ವಲ್ಪ ನಷ್ಟದ ಕಾಲವಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹಣಕಾಸು ವಹಿವಾಟುಗಳು ಸ್ವಲ್ಪ ನಷ್ಟಕ್ಕೆ ಹೋಗ್ತದೆ. ಫ್ಯಾಮಿಲಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ತುಂಬ ತೋರಿಸುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರ. ಅಷ್ಟು ಉತ್ತಮತೆ ಇಲ್ಲ. ವಾದ ವಿವಾದಗಳು ಇಳಿಯೋದು ಬೇಡ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಮೊದಲ ಪ್ರಾರಂಭ ಅಂದರೆ ನಾನೆಲ್ಲಾದರೂ ಶುಭ ಹೋಗಲೇಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಹೆಸರು ಕಾಳನ್ನು ತಗೊಂಡು ನಿವಾಳಿಸಿ ಯಾವುದಾದ್ರೂ ಗಿಡದ ಹತ್ರ ಹಾಕ್ತಕ್ಕಂಥ ಕೆಲಸ ಮಾಡಿ, ಅಥವಾ ಪಕ್ಷಿಗಳಿಗಾದರೂ ಹಾಕ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಶುಭವಾಗ್ತದೆ, ತೊಂದರೆ ಇಲ್ಲ. ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಿ, ಇನ್ನಷ್ಟು ಶುಭದಾಯಕವಾಗ್ತದೆ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಸಿಂಹ ರಾಶಿಯವ್ರಿಗೆ ಲಾಭದ ದಿನ, ಖಂಡಿತವಾಗಿ ಲಾಭ ಇರ್ತದೆ. ಬಟ್ ಆ ಲಾಭವನ್ನು ತಾವು ಉತ್ತಮ ರೀತಿಯಲ್ಲಿ ಸಂತೋಷದಿಂದ ಹಂಚ್ಕೊಳ್ತಕ್ಕಂಥ ಮನೋಭಾವ ಇರೋದಿಲ್ಲ. ಅದೇ ಡಿಫಾಲ್ಟ್. ಚಂದ್ರನ ಸ್ಥಾನ ಸ್ವಸ್ಥಾನದಲ್ಲಿದ್ದರೂ ಕೂಡ 12ರ ಸ್ಥಾನದಲ್ಲಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಡಿಪ್ರೆಷನ್ ಕೂಡ ಇರ್ತಕ್ಕಂಥದ್ದು, ಅಧಿಕ ಕೋಪ ಕೂಡ ಇರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸುತ್ತೆ. ಖಂಡಿತ ಚೆನ್ನಾಗಿದೆ. ಶುಭವನ್ನು ಕಾಣಲಿಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಾಲಿನ ಅಭಿಷೇಕವನ್ನು ಮಾಡಿಸಿ, ಅಲ್ಲಷ್ಟು ಕೂಡ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿಕೊಂಡ್ರೆ ಖಂಡಿತ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು, ಬಂಧು ಬಾಂಧವರು, ಸ್ನೇಹಿತರಿಂದ ಕೂಡ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಆಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಕನ್ಯಾ ರಾಶಿಯವರಿಗೆ ದಿನ ತನ್ನ ಅಧಿಕಾರ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ತನ್ನ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ತನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ಇವೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ. ತೊಂದರೆ ಇಲ್ಲ. ಕೆಲಸಗಳಲ್ಲಿ ಉತ್ತಮತೆಯನ್ನು ಸಿಗ್ತಕ್ಕಂಥದ್ದಿರುತ್ತೆ, ಲಾಭ ಬರ್ತಕ್ಕಂಥದ್ದಿರುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಆ ಲಾಭವನ್ನು ಪಡಿತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಇದೆ. ಒಳ್ಳೆಯದಾಗಲಿ ಕೂಡ. ತುಲಾ ರಾಶಿಯವರ ಫಲಾಫಲ, ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ, ದಶಮಾಧಿಪತಿ ದಶಮದಲ್ಲಿದ್ದಾನೆ. ಒಂದು ರೀತಿಯಾದಂಥ ಶುಭಯೋಗದ ಕಾಲವಾಗ್ತದೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ನೀವು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು. ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಇರತಕ್ಕಂಥದ್ದು. ಏನಾದರೂ ಮನಸ್ಸಲ್ಲಿ ಅಟ್ಲೀಸ್ಟ್ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು, ಅಟ್ಲೀಸ್ಟ್ ನನ್ನ ಫ್ಯಾಮಿಲಿ ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ತಲ್ಲೀನತೆ ಆಗಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಇರತಕ್ಕಂಥದ್ದು ತುಲಾರಾಶಿಯವ್ರಿಗೆ ದಿನ ತೋರಿಸ್ತದೆ. ಬಟ್ ಅಫ್ಕೋರ್ಸ್ ತುಲಾರಾಶಿಯವ್ರಿಗೂ ಕೂಡ ಉತ್ತಮ ದಿನದಲ್ಲಿ ಒಂದು ಕೂಡ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಶುಭ, ಇದ್ದಕ್ಕಿದ್ದಾಗೆ ಅಶುಭ ಎರಡೂ ಕೂಡ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನ ಚೆನ್ನಾಗಿತ್ತು ಅಂದರೆ ಇದನ್ನ ತೊಂದರೆ ಇಲ್ಲ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಶತ್ರುಭಾವ, ಶತ್ರುಕಾಟ, ಆರೋಗ್ಯದಲ್ಲಿ ಕೆಲವೊಂದು ಸಾರಿ ನಷ್ಟಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಅನ್ನೋನಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ. ಬಂಧು ಬಾಂಧವರೊಟ್ಟಿಗೆ ಕಲಹಗಳನ್ನು ಮಾಡ್ಕೋಬೇಡಿ ದಿನ. ಸ್ನೇಹಿತರನ್ನು ನಂಬೋದು ಸ್ವಲ್ಪ ಟಫ್ ಟೈಮ್. ಈ ಥರ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದಿದೆ. ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ವಿಷ್ಣುವಿನ ಸನ್ನಿಧಾನಕ್ಕೆ ತುಳಸಿ ಆ ಮಾಲೆಯನ್ನು ಕೊಟ್ಟು, ತುಳಸಿ ಹಾರವನ್ನು ಅಥವಾ ತುಳಸಿ ಆಗಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಒಂದು ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ. ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಆಗಿ. ಧನುರಾಶಿಯ ಫಲಾಫಲ ನೋಡಿ. ಧನುರಾಶಿಯವ್ರಿಗೆ ಯಾವಾಗಲೂ ಕೂಡ ಈ ದಿನ ಸಂಗಾತಿ, ವ್ಯಾಪಾರದ ವಿಚಾರವಾಗಿ ಇದೇ ಆಲೋಚನೆಗಳು ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ತೋರಿಸುತ್ತೆ. ಹಲವಾರು ಒಂದು ಸ್ನೇಹಿತರ ಭೇಟಿಗಳು ಸಾಧ್ಯತೆ ಇರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಮನಸ್ಥಿತಿ ಧನುರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಕೋಪನೂ ಕೂಡ ಅದೇ ರೀತಿಯಾಗಿ ಜಾಸ್ತಿ ಇರ್ತಕ್ಕಂಥ ಸಂದರ್ಭ. ಇದರಿಂದ ನೋಡಿ ಯೋಚನೆಗಳೇನೋ ಮಾಡ್ತೀರಾ, ಆದರೆ ಸ್ವಲ್ಪ ಸಂಗಾತಿಯೊಟ್ಟಿಗೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದರ ಹೊರತುಪಡಿಸಿದ್ರೆ ಖಂಡಿತ ಚೆನ್ನಾಗಿದೆ ದಿನ.
ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರಗಳನ್ನು ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡಿ ಈ ದಿನ ಸಾಧ್ಯವಾದಷ್ಟು ಕೂಡ ಸಮಾಧಾನದ ವರ್ತನೆಯೇ ಈ ದಿನ ಶುಭವನ್ನು ತರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮಕರ ರಾಶಿಯವ್ರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ? ಖಂಡಿತ ಮಕರ ರಾಶಿಯವ್ರಿಗೆ ಆದಷ್ಟು ಕೂಡ ಈ ದಿನದ ವಿಚಾರದಲ್ಲಿ ಯಾರು ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಕೆಲಸದಲ್ಲಿ ಮೇಲುಗೈಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಶುಭದಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಅಂದರೆ ಅರ್ಥಾತ್ ಈ ಈಗೋ ಕ್ಲಾಶಸ್ ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಜೆಂಟಲ್ಲಾಗಿ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವ್ರಿಗೂ ಕೂಡ ಇದೆ, ಅದು ಶುಭತ್ವ ಇದೆ. ಹಾಗೆ ಯಾವುದಾದ್ರೂ ನಿಮ್ಮ ಕೇಸುಗಳು ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿದ್ದರೆ ಒಂದು ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ಸಾಧ್ಯತೆಯೂ ಕೂಡ ಈ ಮಕರ ರಾಶಿಯವ್ರಿಗೆ ಲಭ್ಯತೆ ಇದೆ, ತೊಂದರೆ ಇಲ್ಲ. ಖಂಡಿತವಾಗಿ ಈ ದಿನ ಆ ಥರದ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ನರದೌರ್ಬಲ್ಯತೆ ಕಾಣ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಧನ್ವಂತರಿ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ಹೇಗೆ? ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಸ್ವಲ್ಪ ಸಾಲದ ಭಯ, ಸಾಲದ ಚಿಂತನೆಗಳು ಸ್ವಲ್ಪ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹೇಗೆ ನನ್ನ ಈ ಲೋನನ್ನು ಕಟ್ಟಬೇಕು, ಹೇಗೆ ಸಾಲ ತೀರಿಸಬೇಕು ಅಂತಕ್ಕಂಥ ಮನೋಭಾವತೆ ಈ ಕುಂಭರಾಶಿಯವರಿಗೆ ಲಭ್ಯತೆ ಇರುತ್ತೆ. ಬಿವೇರ್ ಆಫ್ ದ ಫ್ರೆಂಡ್ಸ್, ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಎಚ್ಚರ, ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರ. ಯಾರಿಗಾದರೂ ಹಣ ಕೊಟ್ಟರೆ ಇದನ್ನು ಭಾಳ ಟಫ್ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಕೋಪವನ್ನು ನಿಲ್ಲಿಸ್ಕೊಳ್ಬೇಕು ಸ್ವಲ್ಪ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಇದರ ಶುಭತ್ವ ಇದೆ, ತೊಂದರೆ ಇಲ್ಲ. ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಅಫ್ಕೋರ್ಸ್ ಮೀನರಾಶಿಯವ್ರಿಗೆ ಇವತ್ತು ಭಾಳ ವಿಶೇಷವಾಗಿ ನೋಡಿ, ಒಂದು ತುಂಬ ಕ್ರಿಯೇಟಿವಿಟಿ, ಮನೆಯ ವಿಚಾರದಲ್ಲಿ ಕೂಡ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಜೊತೆಗೆ ಈ ದಿನ ಯಾವಾಗಲೂ ಕೂಡ ನಿಮ್ಮ ಫಾರ್ಮಿಂಗ್ ಫೀಲ್ಡೋ ಅಥವಾ ಭೂಮಿಯ ವಿಚಾರದಲ್ಲೋ ಸ್ವಲ್ಪ ಮಟ್ಟಿಗೆ ತಲ್ಲೀನತೆ ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ. ಮೀನರಾಶಿಯವ್ರಿಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಗಾಧವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದು ಇರುತ್ತೆ. ಖಂಡಿತ ವ್ಯಾಪಾರ ವಹಿವಾಟುಗಳು ಮೀನರಾಶಿಯವ್ರಿಗೂ ಕೂಡ ಇದನ್ನು ವಿಶೇಷವಾಗಿರ್ತಕ್ಕಂಥಿರುತ್ತೆ. ಒಂದು ಸುಖಾಸೀನ, ಯಾವಾಗಲೂ ಕೂಡ ರಾಜವೈಭೋಗ, ರಾಜ ಟಿವಿಯನ್ನು ಗಾಂಭೀರ್ಯದಿಂದ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ. ಅಫ್ಕೋರ್ಸ್ ಮೀನರಾಶಿಯವ್ರಿಗೂ ಕೂಡ ಶುಭದ ದಿನದಲ್ಲಿ ಒಂದು ಶುಭವಾಗಿ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನಾನು ಮುಖ್ಯ ಮಾಹಿತಿಯ ವಿಚಾರಕ್ಕೆ ಬಂದಾಗ ಮನೆಯಲ್ಲಿ ಕ್ಲೇಶಗಳು, ವ್ಯಾವಹಾರಿಕವಾಗಿ ಮನೆಯ ಸದಸ್ಯರ ವ್ಯವಹಾರ ಕೂಡ ಕುಗ್ಗುತ್ತಾ ಇದೆ, ಶುಭತ್ವ ಇಲ್ಲ. ಏನು ವಿಶೇಷವಾಗಿ ನಾವು ಮಾಡ್ಬೋದು ಸ್ನೇಹಿತರೆ? ನಾನು ಮೊದಲು ಹೇಳಿದಾಗೆ ಮನೆಯಲ್ಲಿ ಕ್ಲೇಶಗಳಿದೆ ಅಥವಾ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇಲ್ಲ, ಮನೆಯವರ ಸದಸ್ಯರ ಒಂದು ಆದಾಯ ಕಡಿಮೆ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಕ್ಲೇಶಗಳಿದೆ, ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ, ಬೆಳ್ಳಿಯ ತಗಡಲ್ಲಿ ಶುಕ್ರನ ಯಂತ್ರವನ್ನು ಬರಿಬೇಕು. ನಿಮಗೆ ಸಾಧ್ಯವಾದಷ್ಟು ಕೂಡ ಅಲ್ಲಿ ಹತ್ರದಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಜ್ಯೋತಿಷಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಶುಕ್ರನ ಯಂತ್ರ ಆ ಬೆಳ್ಳಿಯ ತಗಡಲ್ಲಿ ಬರೆದು ನೀವು ಬೇವಿನ ಮರದ ಕೆಳಗಡೆ ಸಂಧ್ಯಾ ಸಮಯದಲ್ಲಿ ಅದನ್ನು ಹೂತಾಕಿ ಬರತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಒನ್ ಟೈಮ್ ಮಾಡಿದ್ರೆ ಸಾಕಾಗುತ್ತೆ. ಎಲ್ಲ ಶ್ರದ್ಧಾಭಕ್ತಿಯಿಂದ ಆ ಶುಕ್ರನ ಯಂತ್ರವನ್ನು ಪೂಜೆ ಮಾಡಿ, ಮನೆಯವರೆಲ್ಲ ಸದಸ್ಯರು ಕೂಡ ಅದನ್ನು ಪೂಜೆಯನ್ನು ಮಾಡಿ ತಗೊಂಡೋಗಿ ಬೇವಿನ ಮರದ ಬುಡದಲ್ಲಿ ಊತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕ್ಲೇಶಗಳು, ಮನೆಯವರ ಸದಸ್ಯರ ಆದಾಯಗಳು ಕೂಡ ಅಭಿವೃದ್ಧಿಯಾಗೋದು ಸತ್ಯವಾಗ್ತದೆ. ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡಿ ಶುಭವಾಗ್ತದೆ. ಸ್ನೇಹಿತರೆ, ಮುಖ್ಯವಾಗಿ ಕೆಲಸಗಳಲ್ಲಿ ನಿಧಾನವಾಗ್ತಾ ಇದೆ, ಅಡೆತಡೆಗಳು ಬರ್ತಾ ಇದೆ, ಫಾಸ್ಟಾಗಿ ಕೆಲಸ ಆಗ್ತಾ ಇಲ್ಲ ಗುರುಗಳೇ. ಮನೆಯಲ್ಲಿ ಕೂಡ ಒಂದು ಶುಭತ್ವ ಜಾಸ್ತಿ ಬೇಕು, ಯಾವಾಗಲೂ ಕೂಡ ಯಾವಾಗಲೂ ಕೂಡ ಎಲ್ಲರೂ ಕೂಡ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ, ಹಾಗೆ ಮನೆಯಲ್ಲಿ ಕೂಡ ಯಾವಾಗಲೂ ಆರೋಗ್ಯದ ವಿಚಾರದಲ್ಲಿ ಯಶಸ್ಸು ಸಿಗಬೇಕು ಅಂತಕ್ಕಂಥವ್ರಾದರೆ ಖಂಡಿತವಾಗಿ ಮನೆಯಲ್ಲಿ ಪೂರ್ವ ಅಭಿಮುಖವಾಗಿ, ಅಂದರೆ ಪೂರ್ವದ ಗೋಡೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ನೋಡಿ ಕುದುರೆಗಳ ಒಂದು ಪೈರೇಟ್ ಯಂತ್ರ. ನಿಜವಾಗ್ಲೂ ಇದೊಂದು ಮಾಮೂಲಿ ಎಲ್ಲ ಕುದುರೆಗಳು ಸಿಗ್ತದೆ ನಿಮಗೆ, ಎಲ್ಲರೂ ಕೂಡ ತಗೊಳ್ತೀರಾ. ಅದರಲ್ಲಿ ವಿಶೇಷವಾಗಿ ಪೈರೇಟಲ್ಲಿ ಇರ್ತಕ್ಕಂಥ 7 ಕುದುರೆಗಳ ತತ್ವ ಅಂದರೆ ಸೂರ್ಯನ ತತ್ವ, ಸೂರ್ಯನ ರಥ. ಯೂಶ್ವಲಿ ನಿಮ್ಮ ಕೆಲಸಗಳು ಸುಗಮವಾಗಿ, ಬೇಗ ಡಿಲೇಡ್ ವರ್ಕ್ ಫಾಸ್ಟ್ ಆಗ್ತಕ್ಕಂಥದ್ದು ಇರ್ತದೆ. ಮ್ಯಾಕ್ಸಿಮಮ್ ಇದನ್ನು ತಾವು
ಖರೀದಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಕೆಲಸಗಳು ಫಾಸ್ಟ್ ಆಗ್ತಕ್ಕಂಥದ್ದು ಸತ್ಯ. ನಿಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.